ಮಾಡಲ್ಲ. ಯಾಕೆ ಮಾಡಿಲ್ಲ? ಇಡೀ ರಾಜ್ಯದ ತುಂಬ ಎಲ್ಲ ಕಡೆ ಸುತ್ತಾಕಿದಾರ. ಕೆಲವು ಕಡೆ ಉಳಿದಿರ್ಬೋದು ಅಷ್ಟೇ. ನಮ್ಮ ಜಿಲ್ಲೆಯಲ್ಲಿ ಇರೋದು 3 ತಾಲೂಕು ಐಡೆಂಟಿಫೈ ಮಾಡಿದ್ದಾರೆ. ಯರಗಟ್ಟಿ, ರಾಮದುರ್ಗ, ಸವದತ್ತಿ ಮಾತ್ರ 3. ಮಿಕ್ಕಿದೆಲ್ಲ ಯಾವುದೂ ಬರಗಾಲ ಆಗ್ತಿ ಬರಲತ್ತಲ್ಲ. ಅಲ್ಲಿ 3 ವಿಸಿಟ್ ಮಾಡಬೇಕು ನಾವು. ಸರ್, ಈಗ ಸಿಎಂ ಅವ್ರ ಜೊತೆ ಸಂವಾದ ಕೊಟ್ಟಿದ್ದೀರಿ ಸರ್. ಏನೇನು ತಯಾರಿ ಅಂದರೆ ಏನೇನು ಬೇಡಿಕೆ ಬೆಳಗಾವಿ ಜಿಲ್ಲೆಯಿಂದ ಏನು ಅಂತ ಅಂತೇಳಿ ಏನಾದರೂ ರೆಡಿಯಾಗಿ ಕೊಟ್ಟಿದ್ದೀರಾ? ಇವೆಲ್ಲ ಬೇಡಿಕೆ ಅಲ್ಲ, ಆಡಳಿತ ಸುಧಾರಣೆ ಅಷ್ಟೇ ಇರೋದು. ಹೆಂಗೆ ಕೆಲಸ ಮಾಡಬೇಕು, ಹೆಂಗೆ ಜನರು ಇರಬೇಕು, ಅದ್ರಲ್ಲಿ ಬೇಡಿಕೆ ಬಂದರೂ ಬರ್ಬೋದು. ಅವ್ರು ಮುಖ್ಯವಾಗಿ ಈಗ ಹೆಂಗೆ DC ಗೆ SP ಗೆ ಕರೆದು ಅಲ್ಲೇ ಮಾಡ್ತಾರಲ್ಲ, ಅದು ಬಂದ್ ಮಾಡಿಸೋದು ಸ್ವಲ್ಪ ಇದನ್ನ ಹೋಗಲಿ. ಸೊ ಆ ರೀತಿ ಆಡಳಿತ ಚುರುಕುಗೊಳಿಸೋರಿದ್ದಲ್ಲ ಅಂತ ಯಾರು ಬಂದರೂ ಬರ್ಬೋದು. ಆಯಾ ಜಿಲ್ಲೆದು ನಮ್ಮ ಜಿಲ್ಲೆದು ಏನಾರ ಇಂಪಾರ್ಟೆಂಟ್ ಇದ್ರೆ ಅದನ್ನು ಬೇಕಾದ್ರೆ ಈಗ ನೋಡಿ DC ಅವ್ರು ಏನು ಲಿಸ್ಟ್ ಮಾಡಿದಾರೆ ಚೆಕ್ ಮಾಡ್ತೀವಿ. ಆ ಸಂದರ್ಭ ಬಂದಾಗ ಯಾವ್ದಿದ್ರೆ ಗಮನಕ್ಕೆ ತರ್ತಾರೆ. ಸರ್, ಅಧಿವೇಶನ ಆರಂಭ ಆಗ್ತಾ ಇದೆ, ಇನ್ನು ಖಾತೆಗಳ ಹಂಚಿಕೆ ಆಗಿಲ್ಲ, ಯಾವಾಗನ್ನೂ ಪ್ರಶ್ನೆ ಸರ್. ಆಗಿದ್ದು ಮಾಡ್ತಾರೆ, 13 ಒಳಗೆ ಮಾಡಲೇಬೇಕು, ಮಾಡ್ತಾರೆ. 2 ತಿಂಗಳು ಏನು ಏನಾದರೂ ಗೊಂದಲ ಆಗ್ತಾ ಇದೆ ಅಂದ್ರೆ ಹೆಂಗೆ ಸರ್? ಏನು ಸಮಸ್ಯೆ ಆಗ್ತಾ ಇದೆ? ಗೊಂದಲ ಏನಿಲ್ಲ, ಗೊಂದಲ ಅಂತ ಇಲ್ವೇ ಇಲ್ಲ. ಮಾಡಲೇಬೇಕು, ಮಾಡತ್ತಾರೆ. ಅದೇನು ಪ್ರಶ್ನೆ ಮಾಡಲೇಬೇಕಿಲ್ಲ. ಈಗ 13 ಒಳಗೆ ಮಾಡಬೇಕು. ಸಚಿವರ ಆಯ್ಕೆಗೆ 2 ತಿಂಗಳಾದ್ರು ಇದಕ್ಕೆ ಇನ್ನೂ ಎಷ್ಟು ದಿನ ಬೇಕು ಅನ್ನೋಂಥದ್ದು. ಇದಕ್ಕಂತ ಡೆಡ್ಲೈನ್ ಇದೆಲ್ಲ. 13 ಒಳಗಂತ ಪ್ರಶ್ನೆ ಮಾಡಂಗಿಲ್ಲ. 13 ಒಳಗೆ ಮಾಡಲೇಬೇಕು. ನಿನ್ನೆ ಆಗತ್ತೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಕೊನೆ ಕ್ಷಣಕ್ಕೆ ಇವತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ 2 ದಿನ ಅಂತ ಹೇಳಿ ಸರ್, 2 ದಿನ ಅದು ತಯಾರಿನೇ ಮಾಡ್ಕೊಳ್ಬೇಕಲ್ಲ. ಅದು ಇದ್ರ ಬಗ್ಗೆ ಇಲಾಖೆ ಬಗ್ಗೆ ತಿಳ್ಕೊಳ್ಬೇಕು, ಉತ್ತರ ಕೊಡ್ಬೇಕು. ಅಧಿವೇಶನದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಸಚಿವರು ಇಲ್ಲ. ನಮ್ಮ ಪ್ರಶ್ನೋತ್ತರ ಪ್ರಾರಂಭ ಹೋದು ಮುಂದಿನ ಸೋಮವಾರ ಇದ್ದಾರೆ. ಈಗಿಲ್ಲ, ಈಗ 2 ದಿವಸನಾಗ ಏನು ಪ್ರಶ್ನೋತ್ತರ ಇಲ್ಲ. ಏನಿದ್ರು 17ರಿಂದ ಪ್ರಾರಂಭ ಇದೆ ಅದು. ಸರ್, ಈಗ ರೀಶಫಲ್ ಆಗೋ ಡಿಸ್ಕಷನ್ ಮತ್ತೆ ನಡೀತಿದೆ. ಕೆಲವು ಸಚಿವರನ್ನ ಡ್ರಾಪ್ ಮಾಡ್ತಾರೆ, ಹೊಸಬ್ರನ್ನ ಇನ್ಕ್ಲೂಡ್ ಮಾಡ್ತಾರೆ. ಇಲ್ಲ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದು ಬಹುಶಃ ಅಂತ ಸಂದರ್ಭ ಭಾಗ್ಯ ಅಂತ ನಾಗೇಂದ್ರ ಅವ್ರನ್ನ 10 ಸಚಿವ ಸಂಪುಟದಲ್ಲಿ ತೆಗೆದುಕೊಂಡು ಈ ವಿರೋಧ ಪಕ್ಷದವ್ರನ್ನ ತೆಗಿರಿ ಅಂತ ವಾಪಸ್ ಮಾಡ್ತಾರೆ. ನಾಯಕ ಸಮಾಜದ ನಾಯಕರಾಗಿ ಯಾವುದ್ರಾಗ ಅದನ್ನ ಮಾಡ್ಕೋತೀರಿ ಅಂತ ಹೇಳಿ ಈಗ ಮಂತ್ರಿ ಅಂತ ಮಾಡಿದ್ದಾರೆ, ಅವರು ಮಂತ್ರಿ ಆಗಿದ್ದಾರೆ. ಸೊ ಅದನ್ನು ತೆಗೆಯುವಂಥ ಪ್ರಶ್ನೆಗೆ ಉದ್ಭವಿಸೋದಿಲ್ಲ. ಯಾಕಂದರೆ ಈಗಾಗಲೇ ಅವ್ರ ಮ್ಯಾಗ ನಮ್ಮ ಲೋಕಾಯುಕ್ತ ಎನ್ಕ್ವೈರಿ ಮಾಡಿದೆ. ಅವ್ರ ಮೇಲೆ SIT ಮಾಡಿದ್ದಾರೆ. ಏನೂ ಆರೋಪ ಇಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ಆಧಾರ ಮ್ಯಾಗ ಅವ್ರಿಗೆ ಮಾಡಿದ್ದಾರೆ ಅಷ್ಟೇ. ಕೆಲವೊಂದು ಕಾನೂನಾತ್ಮಕ ವಿಚಾರಗಳನ್ನೆಲ್ಲ ಪರಿಶೀಲನೆ ಮಾಡಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಮಾಡಿದ್ದಾರೆ ಈಗಾಗಲೇ. ಮತ್ತು ಆ ಟೀಮ್ ಈಗಾಗಲೇ ವರದಿ ಕೊಟ್ಟಿದ್ರೆ. ಆದರೆ ಏನೋ ಇಡೀ CBI ಅವ್ರು ಮಾತ್ರ ಅವರು ಚಾರ್ಜ್ ಶೀಟ್ ಮಾಡಿದ್ದಾರೆ. ಅವರು ಕೇಸ್ನಲ್ಲಿ ಮುಂದುವರಿದ್ದಾರೆ. ನಮ್ಮವರು ಕ್ಲೋಸ್ ಮಾಡಿದ್ದಾರೆ. ಈಗಾಗಲೇ ವಾಪಸ್ ಬಂದಿದ್ದಿಲ್ಲ, ಸರ್ಕಾರಕ್ಕೆ ಬಂದಿದ್ದೀರಲ್ಲ, ರಿಕವರಿ ಮಾಡಿದ್ದಾರೆ. ಜೊತೆಗೆ ಮನೆ ಸಚಿವ ಸಂಪುಟ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆ ಮಾಡಿ ದೆಹಲಿಗೆ ಹೋದ್ರು ಅಂತ ಹೇಳಿ ಬಿಜೆಪಿ ಇಲ್ಲ, ಅದು ಗೊತ್ತಿಲ್ಲ. ಇವತ್ತಿನ ಪೇಪರ್ ನೋಡಿ ನಮಗೇನೋ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಅಡ್ಡಾಡ್ಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ಅದು ಇಲ್ಲಾಂದ್ರೆ ಅದನ್ನ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಯಾಕಂದ್ರೆ ಆ ಒಂದು ಸಮುದಾಯಕ್ಕೆ ಇವರು ಅನ್ಯಾಯ ಮಾಡಿದ್ರು ಅನ್ನೋದು ನಾಗೇಂದ್ರ ಅವ್ರನ್ನ ತಗೊಂಡು ST ಸಮುದಾಯಕ್ಕೆ ಅವ್ರ ಮೇಲೆ ಆಲ್ರೆಡಿ ಆರೋಪ ಇತ್ತು. ಆ ಸಮುದಾಯಕ್ಕೆ ಅನ್ಯಾಯ ಮಾಡಿಬಿಟ್ರು ಅಂತೇಳಿ ವಿಜೇಂದ್ರ ಅವರು ಬೇರೆದವ್ರನ್ನ ಕೊಡ್ಬೋದಿತ್ತಲ್ಲ, ಸದಾ ನೋಡೋಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಸರ್. ನೋಡೋಣ, ಅದು ಮಾಮಾಗ ಸ್ಟಾರ್ಟ್ ಆದ್ಮೇಲೆ ನೋಡೋಣ. ಈಗಂತ ಸರ್ಕಾರ ನಮ್ಮ ಪಕ್ಷ ಯಾರು ಬೇಕೋ ಅವನ್ನ ಅಳದು ತೂಗಿ ಮಾಡಿದೆ. ಇನ್ನು ಮುಂದೆ ಸದನಲ್ಲಿ ಏನು ಯಾವ ಕಡೆ ಓದಿದ್ದು ನೋಡೋಣ, ಅಲ್ಲಿ ಹೋಗ್ಯಾಟ್ ಮಾಡೋಣ. ಸರ್, ಈಗ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ 2 ಪ್ರಮುಖ ವಿಚಾರ ಚರ್ಚೆ ಆಗುತ್ತೆ. ಒಂದು, ತಮಗೆ DCM ಕೊಡ್ತಾರೆ ತಮಗೆ ಮತ್ತು MB ಪಾಟೀಲ್ ಅಂತ ಹೇಳಿ. ಆದರೆ ಸಂಪುಟ ವಿಸ್ತರಣೆ ನಂತರ ಅದು ಒಮ್ಮೆ ತಣ್ಣಗಾಗ್ಬಿಡ್ತಾರೆ. ಚರ್ಚೆ ಆಗಿತ್ತು ನಿಜಾನ? ಚರ್ಚೆ ಆಗಿದ್ದು ನಿಜ, ಚರ್ಚೆ ಆಗಿತ್ತು. ಅದ್ರಾಗೆ ಸದ್ಯ ಮಾಡಿಲ್ಲ. ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಪಕ್ಷ. ಏನು ನಿರೀಕ್ಷೆ ಇದೆ ಸರ್? ಗೊತ್ತಿಲ್ಲ, ಏನು ಮಾಡ್ತಾರೆ ಅದೇ ಅಂತಿಮ. ಈಗ ನಾವು ಬೇಡಿಲ್ಲ, ನಾವು ಯಾರು ಡಿಮಾಂಡ್ ಮಾಡಿಲ್ಲ. ಅವರೇ ಪಕ್ಷದ ಹಿತದೃಷ್ಟಿಯಿಂದ ಚರ್ಚೆ ನಡೀತಾ ಇತ್ತು. ನೀವು ಹೇಳ್ದಂಗೆ ಒಂದೇ ಸಾರಿ ಅದು ಈಗ ಚರ್ಚೆಯಲ್ಲಿ ಇಲ್ಲ. ತಮಿಳಿಗಿರ್ಬೋದು, ಉತ್ತರ ಕರ್ನಾಟಕಕ್ಕೆ ಪ್ರತಿ ಸರಿ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಆ ದಕ್ಷಿಣ ಕನ್ನಡದವರಿಗೆ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ, ರಾಜ್ಯಾಧ್ಯಕ್ಷ, ನಮ್ಮ ಕಡೆ ಇರುವಂತ ಭಾಗದ ನಾಯಕರು ತಮ್ಮನ್ನು ಹಿಡ್ಕೊಂಡು ಬಹಳ ಅನ್ಯಾಯ ಆಗ್ತಾ ಇದೆ. ಅದನ್ನ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಯಾಕೆ ತಾವು ತಮ್ಮ ಶಾಸಕರ ಹಾದಿಯಾಗಿ ಒತ್ತಡ ಯಾಕೆ ಆಗ್ತಾ ಇಲ್ಲ ಅಂತ ಮಾಡೋಣ. ನಾವು ಒತ್ತಡ ಹಾಕೋದಂತ ಅಲ್ಲ, ಪಕ್ಷನ ಅದನ್ನು ಗುರುತಿಸ್ಬೇಕಾಗ್ತದೆ. ಅದು ಬಂದಾಗ ನೋಡೋಣ, ಅದರ ಸಂದರ್ಭ ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಸರ್ಕಾರದಲ್ಲಿ ಉತ್ತರ ಕರ್ನಾಟಕ ಶಾಸಕರ ಪಾತ್ರ ಹೆಚ್ಚಿನ ಸಂಖ್ಯೆ ಇದೆ, ಹಾಗಾಗಿ DCM ಕೊಡಬಹುದಿತ್ತು ಅಂತ ನೋಡೋಣ. ಚರ್ಚೆ ಮಾಡೋಣ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಅದನ್ನು ಹೊರಗಡೆ ಬೇಡ.
ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಈಗ ಚುನಾವಣಾ ಸಮೀಪಿಸ್ತಾ ಇದೆ. ಸೊ 2 DCM ಬಹಳಷ್ಟು ಪಕ್ಷಕ್ಕೂ ಕೂಡ ಅದೇ ಹೇಳಿದ್ರೆ ನೋಡೋಣ, ಅದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಹೊರಗಡೆ ಚರ್ಚೆ ಮಾಡೋದು ಸರಿ ಅನಿಸೋಲ್ಲ, ಕೇಳೋಣ, ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಇದ್ರ ಜೊತೆಗೆ ತಾವೇನಾದ್ರೂ ಖಾತೆ ಬದಲಾವಣೆಗೆ ಏನು ಬೇಡಿಕೆ ಇಲ್ಲ? ಇಲ್ಲ, ನಮ್ದು ಯಾರು ಖಾತೆ ಬೇಡಿಕೆ ತಮ್ಮ ಬದಲಾವಣೆ. ಹೆಸರು ಸಮಾಜ ಕಲ್ಯಾಣ ಇಲಾಖೆ ಕೇಳಿದ್ದಾರೆ. ಎಲ್ಲ ನಿಮಗೆ ಬದಲಾವಣೆ ಮಾಡಿ ಕೊಡ್ಬೋದು ಅನ್ನುವಂಥದ್ದು ಇದೆ. ಅಂದ್ರೆ ಜನಸಂಪರ್ಕ ಇರ್ತಕ್ಕಂಥ ಖಾತೆಗಳು, ಹಾಗಾಗಿ ಇದು ಜನಸಂಪರ್ಕ ಖಾತೆ ಇಲ್ಲ, ಇಲ್ಲ, ಜನಸಂಪರ್ಕ ನಾವು ಇರ್ತಕ್ಕಂಥ ಯಾವ್ದು- ಖಾತೆಯನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಬಿಜೆಪಿ ಮಾಡಿಟ್ಟು ಸಾಲ ಇರಲಿಲ್ಲ. ಈಗ ನಮ್ದು ಯಾವುದು ಕೇಳಿಲ್ಲ, ನೋಡೋಣ, ಅದ್ರ ಬಗ್ಗೆ ಚರ್ಚೆನೂ ಆಗಿಲ್ಲ. ಕೊಟ್ಟರೆ ಹೋಗ್ತೀರಿ ಸರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್? ಅಲ್ಲ, ಚರ್ಚೆನೇ ಆಗಿಲ್ಲ, ಅದು ಇಲ್ಲ. ಅಂತಿಮವಾಗಿ ಡಿಮ್ಯಾಂಡ್ ಇದೆ ಸರ್ ಈ ಸರ್ಕಾರದ ಸೋಷಿಯಲ್ ವೆಲ್ಫೇರ್. ಪಕ್ಷದ ತೀರ್ಮಾನ, ಅದು ಯಾರ್ಯಾರು ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಅದು ಈಗ ಬದಲಾವಣೆ ಆಗ್ಬೋದು ಸರ್, ಮೊದಲು ಕೊಟ್ಟಿದ್ದಕ್ಕೂ ಈಗ ಮತ್ತೆ ಹೊಸ ಇದಕ್ಕೂ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಸರ್, ಈಗ ನಿಮ್ಮ ಜೊತೆ ಇರ್ತಕ್ಕಂಥ ಮಹದೇವಪ್ಪ ಅವರಿಗೆ ಹ್ಞೂ ನೀವು ದಿಢೀರ್ ಅಂತೇಳಿ ಅವ್ರನ್ನ ಕೈ ಬಿಟ್ಟು ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿದ್ರಿ. ಇತ್ತೀಚೆಗೆ ತಾವು ಅವ್ರನ್ನ ಭೇಟಿ ಮಾಡಿದ್ರಿ, ಸಮಾಜದ ಅದು ಬಿಟ್ಟು